ಮಧ್ಯೆ ಬರಬೇಡಿ, ಮತ್ತೆ ಐಡಿ ಹೋಗಿ ಮಧ್ಯೆ ಬರಬೇಡಿ, ಮಧ್ಯೆ ಬರಬೇಡಿ. ನಿಲ್ಲ ಜಾರಿಸಬೇಡಿ, ಎಷ್ಟು ಬಗೆಯ ಎಷ್ಟು ಏನಾಗೋದು ಬರೋರಿದ್ದಾರೆ, ಇನ್ನು ಶ್ರೀ ಸೂರಜ್ ನಾಯ್ಕ್ ಸೋನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ದಯಾನಿಲಯ ಸ್ಕೂಲಲ್ಲಿ ಸೇರಿದ್ದೇವೆ. ಹಾಗೆಯೇ ಈ ಒಂದು ಪುಟ್ಟ ಮಕ್ಕಳ ಜೊತೆ ಈ ಒಂದು ಸಂದರ್ಭವನ್ನು ಆಚರಿಸಿದ್ದೇವೆ. ಹಾಗೆಯೇ ಇವತ್ತು ಸೂರಜ್ ನಾಯ್ಕ್ ಸೋನಿ ಅವರ ಬರ್ಡೇ ಆಗಿದ್ದು ನಾವಿವತ್ತು ಕೇಳ್ಕೊಳ್ಳೋದಷ್ಟೇ ಇಷ್ಟೇ, ಅವರ ಜೀವನ ಸುಖಮಯವಾಗಿರಲಿ, ಸಂತೋಷದಾಯಕವಾಗಿರಲಿ, ಅವರು ಕಂಡಂತಹ ಕನಸುಗಳೆಲ್ಲ ನನಸಾಗಲಿ, ಹಾಗೆಯೇ ಅವರು ರಾಜಕೀಯ ಒಂದು ಕ್ಷೇತ್ರದಲ್ಲಿ ಇನ್ನೂ ಮತ್ತೆ ಜಯಶೀಲರಾಗಿ ಬರಲಿ ಅಂತ ಆಶಿಸ್ತೇವೆ. ಹಾಗೆಯೇ ಮತ್ತೊಮ್ಮೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸರಿಗೆ ಅರ್ಪಿಸ್ತಿದ್ದೇವೆ. ನೆಚ್ಚಿನ ನಾಯಕ ಸೂರಜ್ ನಾಯ್ಕ್ ಸೋನಿ ಅವರ ಹುಟ್ಟುಹಬ್ಬ, ಇದನ್ನು ನಾವು ಇಲ್ಲಿ ವಿಶೇಷ ಚೇತನ ಮಕ್ಕಳ ಜೊತೆಗೆ ಇಲ್ಲಿ ಕೇಕ್ ಕಟಿಂಗ್ ಮೂಲಕ ನಾವು ಆಚರಿಸಿಕೊಂಡಿದ್ದೇವೆ. ಅವ್ರಿಗೆ ಮುಂದಿನ ದಿನದಲ್ಲಿ ಎಲ್ಲದರಲ್ಲೂ ಒಳ್ಳೇದಾಗ್ಲಿ ಅಂತ ಈ ಕ್ಷಣದಲ್ಲಿ ನಾನು ಕೇಳ್ಕೊಳ್ತೇನೆ. ಮತ್ತೆ ನಮ್ಮ ನೆಕ್ಸ್ಟ್ ನಮ್ಮ ಶಾಸಕರಾಗಿ ಆಯ್ಕೆ ಆಗ್ಲಿ ಅಂತ ನಾನು ಬಯಸ್ತಾ, ನಮ್ಮ ಸೂರಜ್ ನಾಯ್ಕ್ ಸೋನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ವಿಕಲಚೇತನ ಮಾಧ್ಯಮ ಶಾಲೆ ಮಕ್ಕಳೊಟ್ಟಿಗೆ ನಾವು ಅದನ್ನು ಆಚರಿಸಿಕೊಳ್ತಾ ಇದ್ದೀವಿ. ಇದನ್ನ ನಾವು 2018ರಿಂದ ಆರಂಭವಾದ ಗೆಳೆಯರ ಬಳಗದಿಂದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಬಂದಿದ್ವಿ. ಯಾಕಂದ್ರೆ ಆ 2018ರಲ್ಲಿ ನಮಗೊಂದು ಶಾಕ್ ಆದಂತ ಒಂದು ದಿನ ಇತ್ತು. ಆ ದಿನವನ್ನು ಕಳಿಲಿಕ್ಕೆ ಈ ಹುಟ್ಟುಹಬ್ಬವನ್ನು ನಾವು ಗೆಳೆಯರ ಬಳಗದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದ್ವಿ. ಅದು 18ರಿಂದ ಇವತ್ತಿನಿಗೆ 24ರವರೆಗೆ ಏನು ಅದನ್ನ ಯಶಸ್ವಿಯಾಗಿ ಕಾಣ್ತಾ ಬರ್ತಾ ಇದೆ ಅಂದ್ರೆ ಅದು ಸೂರಜ್ ನಾಯ್ಕರಲ್ಲಿ ಇರುವಂತ ಒಳ್ಳೆ ಗುಣ, ಒಳ್ಳೆ ಮನಸ್ಸು, ಅವರು ಕೊಡುವಂತ ಒಂದು ಧೈರ್ಯ. ಯಾರೇ ಅವರು ಒಟ್ಟಿಗಿದ್ದವರಿಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡುವಂತ ಪ್ರಶ್ನೆನೇ ಇಲ್ಲ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಸೂರಜ್ ನಾಯ್ಕ್ ಸೋನಿ ಅವರು ಫೋನ್ ಎತ್ತಿ ಅದಕ್ಕೆ ಒಂದು ಸಜೆಷನ್ ಕೊಡ್ತಾರೆ. ಹಾಗಾಗಿ ಇಡೀ ತಾಲೂಕಲ್ಲಿ ಅವರನ್ನ ಒಂದು ಶಕ್ತಿ ಅಂತೇಳಿ ಅಂತ ಇವತ್ತು ನಾವು ಗೆಳೆಯರ ಬಳಗದವರು ಅಷ್ಟೇ, ಎಷ್ಟೇ ಜನ ನಾವು ಗೆಳೆಯರ ಬಳಗ ಇದ್ರು ಅವರು MLA ಆಗ್ಲಿ ಸೋಲ್ಲಿ ಗೆಲ್ಲಿ ಮುಂದೆ ಅವ್ರ ಬೆನ್ನೆಲುಬಾಗಿ ಗೆಳೆಯರ ಬಳಗ ಯಾವತ್ತೂ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಅವ್ರನ್ನ ನಾವೊಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಕನಸನ್ನ ನಾವು ಕಾಣ್ತೀವಿ. ಅವ್ರಿಗೆ ದೇವರು ಆ ಆಶೀರ್ವಾದ ಕಟ್ಟಿ ಮುಂದೆ. ಇವತ್ತು ನಮ್ಮ ಆತ್ಮೀಯರಾಗಿರುವಂತ ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಜನನಾಯಕರು, ಜನಪ್ರಿಯ ನಾಯಕರು, ಬಹಳ ಬಡವರ ಪರ ಕಾಳಜಿ ಇರುವಂಥ ನಾಯಕರು, ನಮ್ಮ ಆತ್ಮೀಯ ಸ್ನೇಹಿತರು, ಇವತ್ತು ಅವರ ಹುಟ್ಟುಹಬ್ಬವನ್ನು ಭಾಳ ಸರಳತೆಯಿಂದ, ಯಾಕಂದರೆ ಇವತ್ತು ಮೋಜು ಮಸ್ತಿ ಮಾಡ್ಕೊಂಡು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ವಿಶೇಷ ಚೇತನ ಮಕ್ಕಳ ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಣೆ ಮಾಡಿದ್ದು ಅವರ ಗುಣವನ್ನ ಮತ್ತೆ ಅವರಲ್ಲಿರುವಂತಹ ಪರಿಶುದ್ಧವಾದ ಗುಣ ಏನಿದೆ ಅದು ಮತ್ತೊಮ್ಮೆ ಸಾಬೀತುಪಡಿಸಲಿಕ್ಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಅವರಿಗೆ ಎಲ್ಲ ನಮ್ಮ ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ ಸದಸ್ಯರ ಮತದಾರರ ಕಡೆಯಿಂದ ಹಾಗೆ ಎಲ್ಲ ಅವರ ಪ್ರೀತಿ ಅಭಿಮಾನಿಗಳ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ನಮ್ಮ ಇಡಗುಂಜಿ ಮಹಾಗಣೇಶ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಟ್ಟು ಮುಂದಿನ ದಿನದಲ್ಲಿ ಈ ಭಾಗಕ್ಕೆ ಶಾಸಕರಾಗಿ ಹೊರಹೊಮ್ಮುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ವಿಶೇಷ ದಿನವಾದ ಸೂರಜ್ ನಾಯ್ಕ್ ಸೋನಿ
ಎಂತಕ್ಕಂಥದ್ದು ಬರೀ ಹೆಸರು ಮಾತ್ರ ಅಲ್ಲ, ಈ ಒಂದು ತಾಲೂಕಿನ ಅದೊಂದು ಶಕ್ತಿ, ಒಂದು ವಿಶೇಷ ಅಂದ್ರೆ ಇವತ್ತು ಅವರ ಹುಟ್ಟಹಬ್ಬದ ದಿನ ಬಹಳ ಇಡೀ ಕ್ಷೇತ್ರದಲ್ಲಿ ದೊಡ್ಡ ಹಬ್ಬದಂತೆ ಅವರ ಅಭಿಮಾನಿಗಳಾಗ್ಲಿ ಅಥವಾ ಗೆಳೆಯರ ಬಳಗ ಆಗ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಮತ್ತು ಬಹಳಷ್ಟು ವರ್ಷಗಳಿಂದನೂ ಕೂಡ ಈ ದಿನವನ್ನ ಬಹಳ ವಿಶೇಷವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸುಂದರವಾದ ಮನಸ್ಸುಗಳು ಏನ್ ವಿಶೇಷ ಚೇತನ ಮಕ್ಕಳಿದ್ದಾರೆ, ಅವರೊಟ್ಟಿಗೆ ಒಂದು ಹುಟ್ಟಹಬ್ಬವನ್ನ ಆಚರಿಸುವಂತದ್ದು ಅಂತಂದ್ರೆ ಬಹುಶಃ ದೇವರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನ ಮಾಡಿದಷ್ಟೇ ಒಂದು ವಿಶೇಷ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತಿನ ದಿನ ಇವರ ಒಂದು ಸೂರಜಣ್ಣ ಅವರ ಹುಟ್ಟುಹಬ್ಬದ ದಿನ ಬಹಳ ವಿಶೇಷವಾಗಿದೆ ಅಂತ ಹೇಳ್ತಾ ನನ್ನ ಸ್ನೇಹಿತರು ಹಾಗೂ ಆತ್ಮೀಯರಾದ ಸೂರಜ್ ನಾಯ್ಕ ಸೋನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತೇನೆ. ಇವರು ಇವತ್ತು ಒಂದು ವಿಶೇಷ ರೀತಿಯಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವ್ರದ್ದು ಮತ್ತು ನನ್ನ ಒಂದು ಸ್ನೇಹ ಒಂದು 16 ವರ್ಷ ಸ್ನೇಹ, ಹಿಂದಿಂದ ಹೇಗಿದೆ ಈಗಲೂ ಹಾಗೆ ಇದೆ ಸ್ನೇಹ. ವಿಶೇಷ ರೀತಿಯಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವರಿಗೆಲ್ಲ ಮುಂದೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳ್ಕೊಂಡು ಈ ರೀತಿಯ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ಹೆಮ್ಮೆಯ ನಾಯಕರಾಗಿರುವಂತಹ ಶ್ರೀಯುತ ಸೂರಜ್ ನಾಯ್ಕ ಸೋನಿ ಅವರು ತಮ್ಮ ಜನ್ಮದಿನದ ಪ್ರಯುಕ್ತ ಇವತ್ತು ಇಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಸೂರಜ್ ನಾಯ್ಕ ಸೋನಿ ಅವರ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬ ಜನನಾಯಕರಿಗೂ ಇದೊಂದು ಆದರ್ಶಪ್ರಾಯವಾದದ್ದು. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇದಂತ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ನಾನು ಆಶಿಸ್ತೇನೆ. ನಮ್ಮ ಈ ಮಕ್ಕಳನ್ನು ನೆನಪು ಮಾಡಿ ಯಾವಾಗಲೂ ಬರ್ತಿರ್ತಾರೆ ಅವರು. ಆದ್ರೆ ಈ ಸಲ ತಮ್ಮ ದಿನವನ್ನು ಇಲ್ಲೇ ಆಚರಿಸಬೇಕಂತ ಅವ್ರ ದೊಡ್ಡ ಹೆಬ್ಬಯಕೆ. ನಮ್ಮ ಕೇಕ್ ನೋಡ್ಕೊಳ್ಳಿ ಗೊತ್ತಾಗ್ತದೆ ಅವ್ರು ಎಷ್ಟು ಇಚ್ಛೆ ಇಟ್ಕೊಂಡು ಬಂದಾರೆ. ಅವರಿಗೆ ಅಡುಗೆನೂ ತಯಾರು ಮಾಡ್ತಾರೆ. ಈ ಚಾಕ್ಲೇಟ್ ಅವರು ಕೈಲೇ ಕೊಟ್ಟಾರೆ. ಇದೆಲ್ಲ ನಮ್ಮ ಮಕ್ಕಳು ನೆನಪು ಮಾಡಿ ಅವರಿಗೆ ದೇವರು ಚಲೋ ಮಾಡ್ಲಿ. ಮತ್ತು ಅವರು ಗೆದ್ದವರು ಸೋತವರು ಗೊತ್ತಿಲ್ಲ, ಅವರು ಗೆದ್ದುಕೊಂಡೇ ಇದ್ದಾರೆ. ಯಾವಾಗಲೂ ಅವ್ರ ಭಾಷಣ ಯಾವಾಗಲೂ ನೋಡ್ತೇನೆ ನಾನು, ಗೆದ್ದಂಗೆ ಮಾತಾಡ್ತಾರೆ ಅವರು. ನನಗೆ ಅದು ಗೊತ್ತುಂಟು. ನಾನು ಅವ್ರ ಬಗ್ಗೆ ಸ್ವಲ್ಪ ಆವಾಗ ನನಗೆ ಸ್ವಲ್ಪ ಕಸಿವಿಸಿ ಆಯ್ತು. ಗೆದ್ದುಕೊಂಡು ಸೋತವರು ಗೆದ್ದಿರ್ತಾರೆ. ಹೀಗಾಗಿ ನಮಗೆ ಅವರು ಇದೇ ರೀತಿ ಅವ್ರದ್ದು ಜನಸೇವೆ, ಅವ್ರದ್ದು ಆ ಒಬಿಡಿಯನ್ಸ್ ಏನದೆ ಎಲ್ಲರ ಹತ್ರ ಮಿಕ್ಸ್ ಆಗೋದು. ನಮಗೆ ದೇವರ ದಯಿಂದ ಇಂಥವ್ರೊಂದು ನಮ್ಮ ಸೂರಜ್ ನಾಯ್ಕ ಸೋನಿಯವರು ಅಂತ ಒಂದು ಆ ವಿಶೇಷ ಚೇತನ ಮಕ್ಕಳಿಗೆ ಒಂದು ಇದು ಕೊಟ್ರಲ್ಲ ಬಂದು, ಅದೇ ಸಂತೋಷ. ಅವರಿಗೆ ನಮಗೆ ದೇವ್ರು ಚಲೋ ಮಾಡ್ಲಿ. ನನ್ನ ಹುಟ್ಟುಹಬ್ಬದ ನಿಮಿತ್ತ ನನ್ನೆಲ್ಲ ಆತ್ಮೀಯರು, ನನ್ನ ಗೆಳೆಯರ ಬಳಗ ನನಗೆ ದೇವ್ರು ಕೊಟ್ಟ ಆಶೀರ್ವಾದ ನಾನು ಯಾವಾಗೂ ತಿಳ್ಕೊಂಡಿದ್ದೀನಿ. ಯಾವ ಸಂದರ್ಭದಲ್ಲೂ ನನ್ನ ಕೈ ಬಿಡಲಿಲ್ಲ. ನನ್ನ ಅಪಾರ ಸಂಖ್ಯೆಯಲ್ಲಿರುವ ಗೆಳೆಯರ ಬಳಗದವರು ಇವತ್ತೊಂದೇ ಅವರು ಪ್ರತಿ ವರ್ಷ ಯಾವ್ದಾದ್ರು ಒಂದು ಕಾರ್ಯಕ್ರಮ ಹಾಕಂತಿದ್ರು. ಆದ್ರೆ ಈ ವರ್ಷ ನಾನೇ ಅವ್ರಿಗೆ ಕಾರ್ಯಕ್ರಮ ಬೇಡ, ನನ್ನನ್ನ ಈ ಮಟ್ಟಕ್ಕೆ ಏನ್ ಬೆಳೆಸಿದ್ದಾರೆ ನನ್ನೆಲ್ಲ ಈ ಕ್ಷೇತ್ರದ ಜನ, ಅದು ನನ್ನ JDS ಪಕ್ಷದವರು ಮತ್ತು ನನ್ನ ಗೆಳೆಯರ ಬಳಗದವರು ಮತ್ತು ಅಪಾರ ಸಂಖ್ಯೆಯಲ್ಲಿರುವ ಜನಸಾಮಾನ್ಯರು ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅವ್ರ ಜೊತೆ ಕೂತ್ ಒಂದು ಊಟ ಮಾಡೋದೇ ಈ ಬಾರಿಯ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಂತೀನಿ ಅಂತಿದ್ದೆ. ಆದ್ರೂ ನನ್ನ ಗೆಳೆಯರ ಬಳಗದವರು ಪ್ರತಿ ವರ್ಷ ಉದ್ಯೋಗ ಮೇಳ ಅಥವಾ ಆರೋಗ್ಯ ಮೇಳ, ಹಲವಾರು ಕಾರ್ಯಕ್ರಮ ಮಾಡುವಂತದ್ದು, ಪೌರ ಕಾರ್ಮಿಕರ ಸನ್ಮಾನ, ಹೀಗೆ ಬಹಳ ಕಾರ್ಯಕ್ರಮ ಮಾಡ್ಕೊಂತ ಬಂದ್ರು. ಆದ್ರೂ ಅವರು ಈ ಬಾರಿ ಮತ್ತೊಮ್ಮೆ ಮೊದಲು ಇಲ್ಲಿ ಬಂದೋಗಿದ್ವಿ. ದಯಾನಿಲಯ ವಿಶೇಷ ಚೇತನ ಮಕ್ಕಳು ಅವ್ರ ಜೊತೆಗೆ ಕೇಕ್ ಕಟ್ ಮಾಡೋ ಮುಖಾಂತರ ಹಬ್ಬವನ್ನ ನನ್ನ ಗೆಳೆಯರ ಬಳಗದ ಏನು ಅವ್ರ ಆಸೆ ಅಂತೆ ನಾನು ಇವತ್ತು ಇಲ್ಲಿ ಬಂದು ಇವರೆಲ್ಲ ಈ ಮುದ್ದು ಮಕ್ಕಳ ಜೊತೆಗೆ ಇದ್ದು ಹಬ್ಬವನ್ನ ಹುಟ್ಟದ ಹಬ್ಬವನ್ನ ಆಚರಣೆ ಮಾಡಿದ್ದೀನಿ. ನನ್ಗೆ ಅತ್ಯಂತ ಈ ಸಂದರ್ಭದಲ್ಲಿ ಹೆಮ್ಮೆ ಅನಿಸ್ತದೆ. ನನಗೆ ನಾನು ಸೋತಿದ್ದೀನಿ ಅದೆಲ್ಲ ಯಾವುದೂ ನೋಡೋದಿಲ್ಲ. ನನಗೆ ಎಲ್ಲೋ ಒಂದ್ ಕಡೆ ದೇವರ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ನನ್ನ ಆತ್ಮೀಯರು ಗೆಳೆಯರ ಬಳಗದವರು ಅಷ್ಟೊತ್ತಿಗೆ ಬಂದು ಇವೆಲ್ಲ ಆಚರಣೆ ಮಾಡುವಂಥದ್ದು, ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥದ್ದು ಮಾಡ್ತಾ ಬಂದಿದ್ದಾರೆ. ಇವತ್ತು ನಾನು ವಿಶೇಷ ಚೇತನ ಮಕ್ಕಳ ಜೊತೆಗೆ ದಯಾನಿಲಯದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆಗೆ ಧನ್ಯವಾದ ಹೇಳ್ತೀನಿ. ಇವತ್ತು ಬೆಳಿಗ್ಗೆನಿಂದ ನಿನ್ನೆಯಿಂದನೇ ಸಾಕಷ್ಟು ಜನ ನನಗೆ ವಿಶಸ್ ಮಾಡಿದ್ದಾರೆ, ನಂಗೆ ಹಾರೈಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾರ್ಯಾರು ನನ್ನನ್ನು ಹಾರೈಸಿದ್ದಾರೆ ಹುಟ್ಟುಹಬ್ಬಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಈ ಮಟ್ಟಕ್ಕೆ ಬೆಳೆದು ನಿಂತಿರೋದೇ ನನಗೆ ನಿಮ್ಮೆಲ್ಲರ ಮೇಲೆ ಒಂದು ಅಭಿಮಾನ. ಖಂಡಿತವಾಗೂ ನೀವು ಯಾವ ದೃಷ್ಟಿ ಇಟ್ಕೊಂಡು ನನ್ನ ಬಗ್ಗೆ ಯೋಚನೆ ಇಟ್ಕೊಂಡು ನನ್ನನ್ನು ಬೆಳೆಸಿದಿರಿ, ಖಂಡಿತವಾಗೂ ನಿಮ್ಮ ಮನಸ್ಸಲ್ಲಿ ಹೇಗಿದೆ ಅದೇ ರೀತಿ ಈ ಸೂರಜ್ ನಾಯ್ಕ ಸೋನಿ ಇರ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಜನರ ಜೊತೆಗೆ ಸರಳ ವ್ಯಕ್ತಿತ್ವ ಇಟ್ಕೊಂಡು ಜನ ಪರವಾಗಿದ್ದಿ, ಬಡವರ ಪರವಾಗಿದ್ದಿ, ಈ ರೀತಿ ಯಾರ್ಯಾರು ಸಮಸ್ಯೆಗಳಿದೆ ಅವ್ರ ಪರವಾಗಿದ್ದಿ, ಎಲ್ಲಿ ಅನ್ಯಾಯ ಆದ್ರೂ ಅಲ್ಲಿ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ನನ್ನ ಜೀವನನ
ನಾನು ನಡ್ಸ್ಕೊಂಡು ಹೋಗ್ತೀನಿ. ಇವತ್ತಿನ ಹುಟ್ಟಹಬ್ಬ ಮತ್ತೊಮ್ಮೆ ನನಗೆ ಎಲ್ಲರ ಒಂದು ದೃಷ್ಟಿ ಯಾವ ರೀತಿ ನನ್ನ ಮೇಲಿದೆ, ಒಳ್ಳೆ ದೃಷ್ಟಿ ಯಾವ ರೀತಿ ನನ್ನ ಮೇಲಿದೆ, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ನಮ್ಮ ಸರ್, ನಮ್ಮ ವ್ಯಾಯಾಮ ಶಾಲೆ ಸರ್ ಅವರು ನನ್ನ ಗುರುಗಳು, ಅವ್ರದ್ದು ಆಶೀರ್ವಾದ ಪಡೆದಿದ್ದೀನಿ. ಕೊರಗಾಂಕರ್ ಸರ್ ಅವರು ಮತ್ತೆ ಈ ವಿಕಲಚೇತನದ ಏನಿದು ದಯಾನಿಲಯ ಇದೆ, ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ, ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ವಿಶೇಷ ಚೇತನ ಮಕ್ಕಳಿಗೆ ಆ ಭಗವಂತ ಎಲ್ಲಾ ರೀತಿ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹಾರೈಸ್ತೀನಿ.